ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ BN TV. ನಾನು ಸಂಜಯ್ ಶೆಟ್ಟಿ. ವೀಕ್ಷಕರೇ, ತಿರುಪತಿ ಬಾಲಾಜಿ ದರ್ಶನ ಸಿಗೋದಿಲ್ವಾ? ತಿರುಪತಿ ಬಾಲಾಜಿ ದರ್ಶನಕ್ಕೆ ಅನೇಕ ಊರಿಂದ ಹಾಗೂ ರಾಜ್ಯಗಳಿಂದ ಬರ್ತಾರೆ. ಅವರಿಗೆ 2025ಕ್ಕೆ ತಿರುಪತಿ ಬಾಲಾಜಿ ದರ್ಶನ ಬಂದ? ಹೌದು, ನಾನು ಹೇಳ್ತೀನಿ ಕೇಳಿ. ವೈಕುಂಠ ಏಕಾದಶಿ ಆಚರಣೆ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಆರಾಮದಾಯಕ ಮತ್ತು ಆಧ್ಯಾತ್ಮಿಕ ಶ್ರೀಮಂತಿಕೆ ಅನುಭವವನ್ನು ಖಚಿತಪಡಿಸಿಕೊಳ್ಳಲು TTD ವ್ಯವಸ್ಥೆ ಮಾಡಿದೆ. ಉಚಿತ ಆಹಾರ ವಿತರಣೆ ಬೆಳಗ್ಗೆ 6ರಿಂದ ಮಧ್ಯರಾತ್ರಿವರೆಗೂ ಕಾರ್ಯನಿರ್ವಹಿಸುತ್ತದೆ. ಯಾತ್ರಾದಿಗಳಿಗೆ ಚಹಾ, ಕಾಫಿ, ಹಾಲು ಮತ್ತು ತಿಂಡಿ ತಿನಿಸುಗಳನ್ನು ಹೆಚ್ಚಿನ ಬೇಡಿಕೆಯನ್ನು ಪೂರೈಸಲು 3.5 ಲಕ್ಷ ಲಾಡುಗಳನ್ನು ಈಗಾಗಲೇ ತಯಾರಿಸುತ್ತಿದ್ದಾರೆ. ಸಿದ್ಧಪಡಿಸಲಾದ ಹೆಚ್ಚುವರಿಯಾದ ಸ್ಥಳೀಯ ಪೊಲೀಸರು ಮತ್ತು TTD ಅಧಿಕಾರಿಗಳು ದೇವಾಲಯದ ಸುತ್ತ ಸುಗಮ ಸಂಚಾರಕ್ಕೆ ನಿರ್ವಹಿಸಲು ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ. ಮುಕ್ಕೋಟಿ ಏಕಾದಶಿ ಎಂದು ಕರೆಯಲ್ಪಡುವ ಈ ವೈಕುಂಠ ಏಕಾದಶಿಯು ಹಿಂದೂ ಪಂಚಾಂಗದ ಪ್ರಕಾರ ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ. ಮಾರ್ಗಶ್ರೀ ಮಾಸದಲ್ಲಿ ಶುಕ್ಲ ಪಕ್ಷದ 11ನೇ ದಿನದಂದು ಬೀಳುವ ಈ ದಿನ ವೈಕುಂಠ ದ್ವಾರ ತೆರೆಯುತ್ತದೆ ಎಂದು ಭಕ್ತಾದಿಗಳು ನಂಬಿದ್ದಾರೆ. ಭಗವಾನ್ ವಿಷ್ಣುವಿನ ನಿವಾಸಕ್ಕೆ ಈ ಸ್ವರ್ಗದಾರಿಯನ್ನು ತೆರೆದಾಗ ಭಕ್ತಾದಿಗಳಿಗೆ ಮುಕ್ತಿ ಮತ್ತು ಆಧ್ಯಾತ್ಮಿಕ ಆಶೀರ್ವಾದವನ್ನು ನೀಡಲಾಗುತ್ತದೆ ಎಂದು ನಂಬಲಾಗಿದೆ. ಅನೇಕ ಭಕ್ತರಿಗೆ ತಿರುಪತಿಯ ಬಾಲಾಜಿ ದರ್ಶನವನ್ನು ಮಾಡಲು ಅನೇಕ ಊರುಗಳಿಂದ ಹಾಗೂ ದೇಶಗಳಿಂದ ಸಹ ಬರ್ತಾರೆ. ಈ ವರ್ಷ 2025ರಲ್ಲಿ ಬಾಲಾಜಿ ದರ್ಶನ ಬಂದೆಂದು ಕೇಳಿಬರ್ತಿದ್ದೆ. ಇದು ಯಾವ ರೀತಿ ಬಂದಂತ ಹೇಳ್ತೀನಿ ನೋಡಿ. 2025 ಹೊಸ ವರ್ಷದಲ್ಲಿ ವೈಕುಂಠ ಏಕಾದಶಿ ಬರ್ತಿದ್ದು, ಈ ವೈಕುಂಠ ಏಕಾದಶಿಯನ್ನು TTD ಶ್ರೀನಿವಾಸ ವೆಂಕಟರಮಣ ದೇವಸ್ಥಾನದಲ್ಲಿ ಸತತ 9 ದಿನದಂದು ಆಚರಿಸಲ್ಪಡುತ್ತಾರೆ. ಈ 9 ದಿನದಂದು ವೈಕುಂಠ ದ್ವಾರವನ್ನು ತೆರೆಯುತ್ತಾರೆ. ತಿರುಮಲ ವೈಕುಂಠ ದ್ವಾರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಟೋಕನ್ ಅನ್ನು ಕಂಪಲ್ಸರಿ ಮಾಡಲಾಗಿದೆ. ಆದರೆ TTD ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಬಾಲಾಜಿಯ ದರ್ಶನ ಸಿಗೋದಿಲ್ಲ. ಹೌದು, ಟಿಕೆಟ್ ಇಲ್ಲ ಅಂದರೆ ವೈಕುಂಠ ಬಾಲಾಜಿಯ ದರ್ಶನ ನಿಮಗೆ ಸಿಗೋದಿಲ್ಲ. ದ್ವಾರದಲ್ಲಿ ಸಹ ಪ್ರವೇಶಿಸಲು ಸಾಧ್ಯವಿಲ್ಲ. ಹೌದು ವೀಕ್ಷಕರೇ, ತಿರುಪತಿಗೆ ತೆರಳುವ ಎಲ್ಲ ಭಕ್ತರಿಗೂ ಶ್ರೀನಿವಾಸನ ದರ್ಶನ ಸಿಗೋದಿಲ್ಲ. ವೈಕುಂಠ ದ್ವಾರದಲ್ಲಿ ಹೋಗುವ ಅವಕಾಶವೂ ಸಿಗೋದಿಲ್ಲ. ಯಾಕೆ ಅಂದರೆ ಹೇಳ್ತೀನಿ ನೋಡಿ. TTDಯ ಪ್ರಕಾರ ಟೋಕನ್ಗಳನ್ನು ಈಗಾಗಲೇ ಪ್ರತಿದಿನ 5 ಲಕ್ಷದಂತೆ ಆನ್ಲೈನಲ್ಲಿ ಬಿಟ್ಟಿದ್ದಾರೆ. ಸಾಕಷ್ಟು ಜನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಆಫ್ಲೈನಲ್ಲಿ ತಗೊಳ್ಬೇಕಾಗುತ್ತೆ. ಈ ಟೋಕನ್ಗಳು ನೀಡುವ ಜಾಗಗಳು ಯಾವ್ದ್ಯಾವುದು ಅಂದರೆ ರಾಮನಾಯ್ಡು ಶಾಲೆ, ರಾಮಚಂದ್ರ ಪುಷ್ಕರಣಿ, ಇಂದಿರಾ ಮೈದಾನ, ಶ್ರೀನಿವಾಸಂ, ವಿಷ್ಣು ನಿವಾಸ, ಭೂದೇವಿ ಸಂಕೀರ್ಣ. ಟೋಕನ್ಗಳನ್ನು ಸಂಗ್ರಹಿಸಲು ಭಕ್ತಾದಿಗಳು ಮಾನ್ಯವಾದ ಫೋಟೋ ID ಕಾರ್ಡ್ ಮತ್ತು ಗುರುತಿನ ಚೀಟಿಯಾದ ಆಧಾರ ಕಾರ್ಡ್, ವೈಕುಂಠ ದ್ವಾರ ದರ್ಶನದ ಸರತಿ ಸಾಲಿನಲ್ಲಿ ಪ್ರವೇಶಿಸಲು STD ಈಗಾಗಲೇ ಟೋಕನ್ಗಳನ್ನು ಕಡ್ಡಾಯವಾಗಿ ನೀಡುತ್ತಿದ್ದಾರೆ. ಈ ಟೋಕನ್ ನಿಮ್ಮಲ್ಲಿ ಇಲ್ಲದಾದರೆ ವೈಕುಂಠ ದ್ವಾರ ದರ್ಶನ ಸರತಿ ಸಾಲಿನಲ್ಲಿ ಪ್ರವೇಶಿಸಲು SSD ಟೋಕನ್ಗಳನ್ನು ಕಡ್ಡಾಯವಾಗಿ ನೀಡುತ್ತಿದೆ. ಗಮನಿಸಬೇಕಾದ್ರೆ ನಿಮ್ಮ ಬಳಿ ಆಧಾರ ಕಾರ್ಡ್, ಫೋಟೋ ಖಂಡಿತವಾಗಿಯೂ ನಿಮ್ಮ ಬಳಿ ಇರಬೇಕು. ಈ ಟೋಕನ್ಗಳನ್ನು ನೀವು ಪಡೆದರೆ ಅಷ್ಟೇ ಮಾತ್ರ ತಿರುಪತಿ ದರ್ಶನದ ಬಾಲಾಜಿಯ ದರ್ಶನವು ನಿಮಗೆ ಸಿಗುತ್ತೆ. ಇಲ್ಲವಾದರೆ ನಿಮಗೆ 3 ದಿನದ ನಂತರ ಟೋಕನ್ಗಳನ್ನು ವಿತರಣೆ ಮಾಡುತ್ತಾರೆ. 3 ದಿನದ ನಂತರ ನಿಮಗೆ ಆ ಟೋಕನ್ ಇಂದ ನೀವು ಬಾಲಾಜಿಯ ದರ್ಶನವನ್ನು ತೆಗೆದುಕೊಳ್ಳಬಹುದು. ಯಾಕೆ ಅಂದರೆ ಈ ಸಲ ವೈಕುಂಠ ದ್ವಾರವನ್ನು 9 ದಿನಗಳ ಕಾಲ ನಡೆಸುತ್ತಿದ್ದಾರೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು TTD ಅವರಿಗೆ ಸಾಕಷ್ಟು ತೊಂದರೆ ಮತ್ತು ಭಕ್ತಾದಿಗಳಿಗೆ ಅನಾನುಕೂಲವಾಗುವ ಕಾರಣದಿಂದ ಈ ಬಾರಿ ವೈಕುಂಠ ಏಕಾದಶಿಯನ್ನು ಸತತ 9 ದಿನಗಳ ಪ್ರಕಾರ ವೈಕುಂಠ ದ್ವಾರಕ್ಕೆ ಭಕ್ತಾದಿಗಳನ್ನು ಬಿಡುತ್ತಾರೆ. ಈ ಕಾರಣದಿಂದ ನೀವು ಆನ್ಲೈನಲ್ಲಿ ಟಿಕೆಟ್ ಪಡೆದಿದ್ದರೆ ನೀವು ನೇರ ದರ್ಶನವನ್ನು ಪಡೆಯಬಹುದು ಮತ್ತು ದ್ವಾರವನ್ನು ಪ್ರವೇಶಿಸಬಹುದು. ನಿಮ್ಮ ಬಳಿ ಆಫ್ಲೈನಲ್ಲೂ ಟಿಕೆಟ್ ಇಲ್ಲವಾದರೆ, ಆನ್ಲೈನಲ್ಲೂ ಟಿಕೆಟ್ ಇಲ್ಲವಾದರೆ ನೀವು ತಿರುಪತಿಯ ಬಾಲಾಜಿಯ ದರ್ಶನ ಪಡೆಯಲು ಅಸಾಧ್ಯ. ಯಾಕೆ ಅಂದರೆ ಈ TTD ಈಗಾಗಲೇ ಸಾಕಷ್ಟು ಜನಸಂಖ್ಯೆಯನ್ನು ನಿಯಂತ್ರಿಸಲು ಮತ್ತು ಅಲ್ಲಿ ಬರುವ ಜನರಿಗೆ ಯಾವುದೇ ಅನಾನುಕೂಲವಾಗಬಾರದೆಂದು ಈಗಾಗಲೇ TTD ಅವರು ಅನೌನ್ಸ್ ಮಾಡಿದ್ದಾರೆ. ತಿರುಪತಿ ಬಾಲಾಜಿ ದರ್ಶನ ಮಾಡುವ ಮುನ್ನ ನಿಮ್ಮ ಬಳಿ ಟಿಕೆಟ್ ಇದೆ ಎಂದು ನೀವು ಪರಿಶೀಲಿಸಿಕೊಳ್ಳಬೇಕು. ಟಿಕೆಟ್ ಇಲ್ಲದಿದ್ದರೆ ದರ್ಶನವಿಲ್ಲ. ನೀವೇನಾದರೂ ಈ ದಿನ ತಿರುಪತಿಯ ಬಾಲಾಜಿ ದರ್ಶನ ಮಾಡ್ತಿದ್ದೀರಾ ಅಂದರೆ ನಿಮಗೆ ಆಫ್ಲೈನಲ್ಲಿ ಟಿಕೆಟ್ ಸಿಗುತ್ತೆ. ಅದು 3 ದಿನದ ನಂತರ. ಆ 3 ದಿನದ ನಂತರ ನಿಮಗೆ ಬಾಲಾಜಿ ದರ್ಶನ ಸಿಗುತ್ತದೆ. ಈಗಾಗಲೇ ಸಾಕಷ್ಟು ಟೋಕನ್ಗಳು TTD ತನ್ನ ಅಫಿಷಿಯಲ್ ಆದ TTD ವೆಬ್ಸೈಟ್ನಲ್ಲಿ ಪ್ರತಿದಿನ 5 ಲಕ್ಷದಂತೆ ಆನ್ಲೈನ್ ಟಿಕೆಟ್ ಅನ್ನು ವಿತರಣೆ ಮಾಡಿದೆ. ಇನ್ನು ಯಾವುದೇ VIP ಬ್ರೇಕ್ ಸಣ್ಣ ಮಕ್ಕಳಿಗೆ, ವೃದ್ಧರಿಗೆ TTD ಈ ಸಂದರ್ಭದಲ್ಲಿ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ನೀವು TTDಯ ಪ್ರಕಾರ TTD ಟೋಕನ್ ತಗೊಂಡ್ರೆ ನಿಮಗೆ ದರ್ಶನ ಆಗುತ್ತೆ, ಇಲ್ಲವಾದರೆ ದರ್ಶನ ಆಗಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.